ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಬಂದ್ರಲ್ಲ, ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿರಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ನಿಮಗಾಗಿ ಒಂದು ಮೂವಿ. ಈ ಮೂವಿ ಒನ್ಲೇನ್ ಏನಪ್ಪಾ ಅಂದ್ರೆ, ಒಂದು ದೊಡ್ಡ ಫಾರೆಸ್ಟ್. ಆ ಫಾರೆಸ್ಟ್ ಅಲ್ಲಿ ಯಾರಾದ್ರೂ ಸತ್ತೋದ್ರೆ ಅವ್ರ ಮೈಯೆಲ್ಲ ಅಣಬೆ ಬೆಳೀತದೆ. ಅಣಬೆ ಮಶ್ರೂಮ್ ಏನ್ ಹೇಳ್ತಾ ಇದೆಯೋ ಅಂತ ಒಂಥರ ನಿಮ್ಗೆ ಕನ್ಫ್ಯೂಷನ್ ಆಗ್ತದೆಯಲ್ಲ. ಹಂಗಾರೆ ಬನ್ನಿ ಸ್ಟ್ರೈಟ್ ಆಗಿ ಸ್ಟೋರಿಗೆ ಹೊಂಟೋಗೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ದೊಡ್ಡ ಫಾರೆಸ್ಟ್ ಹಂಗೆ ತೋರಿಸ್ತಾವ್ರೆ. ಅಲ್ಲಿ ಇಬ್ರು ಬೋಟಲ್ ಬಂದ್ರು. ಇವರೇ ನಮ್ ಹೀರೋಯಿನ್ ಇಬ್ರು ಟ್ರೆಕ್ಕಿಂಗ್ ಏನೋ ಬಂದಿರಂಗ ಅವ್ರೆ. ನಮ್ ಹೀರೋಯಿನ್ ಅವ್ರ ಕೈಯಲ್ಲಿ ಒಂದು ಮೊಬೈಲ್ ಏನೋ ಇಟ್ಕೊಂಡಿದ್ದಾರೆ. ಅದನ್ನ ನೋಡ್ತಾವ್ರೆ. ಯಜಮಾನ್ರಲ್ಲಿ ಆ ಬಾಕ್ಸ್ ಅಲ್ಲಿ ಊಟ ಹಾಕಿದೀನಿ ಕೊಡ ಇಲ್ಲಿ ಅಂತ ಊಟ ತಗೊಂತಾರೆ. ನಮ್ ಹೀರೋಯಿನ್ ಈ ಕಡೆ ಆ ಫಾರೆಸ್ಟ್ ಅಲ್ಲಿ ಒಂದು ಡ್ರೋನ್ ಬಿಟ್ಟಿದ್ದಾರೆ. ಸರಿ, ಆ ಡ್ರೋನ್ ಹಂಗೆ ಚೆಕ್ ಮಾಡ್ತಾವ್ರೆ. ಆ ಡ್ರೋನ್ ಹಂಗೆ ಹೋಗ್ತಾ ಇದೆ. ಢಮಾರ್ ಅಂತ ಯಾರೋ ಒಬ್ರು ಮುಂದ್ಗಡೆ ಬಂದು ಆ ಡ್ರೋನ್ ನ ಹೊಡೆದಿ ಬಿಸಾಕ್ ಬಿಡದ. ನಮ್ ಹೀರೋಯಿನ್ಗೆ ಒಂಥರ ಶಾಕು. ರೀ, ಇಲ್ಲಿ ಕಾಡಲ್ಲಿ ಯಾರೋ ಇದ್ದಾರೆ, ಬನ್ನಿ ಹೋಗೋಣ ಅಂತೇಳಿ ಸೀದಾ ಬೋರ್ಡ್ ನ ಸೈಡ್ಗೆ ಹಾಕ್ಬಿಟ್ಟು ಒಳಗಡೆ ಹೋಗಿ ಚೆಕ್ ಮಾಡ್ತಾ ಅವ್ರೆ. ಅವ್ರ ಯಜಮಾನ್ರು ಹೇಳ್ತಾರೆ, ಏಯ್ ನನ್ ಬಿಟ್ಟು ಹೋಗ್ಬೇಡ ಇರು, ನಾನು ಬರ್ತೀನಿ ಅಂತ. ಬಟ್ ಹೀರೋ ಇನ್ನೂ ಕೇಳಲ್ಲ. ಸೀದಾ ಡ್ರೋನ್ ನ ಹುಡ್ಕಕ್ ಅಂತೇಳಿ ಹೊಂಟೈತಾರೆ ಕಾಡು ಒಳಗಡೆ. ಈ ಕಡೆ ಹಂಗೆ ಆ ಫಾರೆಸ್ಟ್ ಅಲ್ಲಿ ತೋರಿಸ್ತಾರೆ ಯಾರೋ ಇಬ್ರು, ಬಟ್ ಅವ್ರ ಮುಖ ತೋರಿಸಿಲ್ಲ ನಮ್ಗೆ. ಅವ್ರು ಬಂದು ಅಲ್ಲೆಲ್ಲ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ ಮರದಲ್ಲಿ. ಆ ಕ್ಯಾಮ್ರಾಗೆ ಮಸಿ ಹಚ್ತಾವನೆ. ಈ ಕಡೆ ನಮ್ ಹೀರೋ ಕ್ಯಾಮ್ರಾ ಎಲ್ಲ ನೀಟಾಗಿ ಓಪನ್ ಮಾಡಿ ಅದನ್ನ ಒರೆಸ್ತಾವ್ರೆ. ಹಂಗೆ ಅವ್ರ ಇಬ್ಬರನ್ನ ತೋರಿಸ್ತಾರೆ. ಒಂದ್ ಚಿಕ್ಕ ಹುಡುಗ, ಒಬ್ಬ ವಯಸ್ಸಾಗಿರೋ ಅನ್ಕೋತೀನಿ. ಅವ್ರಿಬ್ರು ಮರದಲ್ಲಿರೋ ಹುಳಾಲ ಆಯ್ಕೊಂತಾವ್ರೆ. ಅವ್ರೊಂದ್ ಚಿಕ್ಕ ಗೂಡಿದ್ದಂಗ ಐತಲ್ಲ, ಅದ್ರೊಳಗೆ ಕೈ ಬಿಡ್ತಾರೆ. ಅಲ್ಲಿ ಒಂದು ಅಣಬೆ ಸ್ಮೆಲ್ ಅದಂಗೆ ಬರ್ತಾ ಇದೆ ಆಚ ಕಡೆ. ಸರಿ, ಅವ್ರಿಬ್ರು ಅಲ್ಲಿರೋ ಅಣಬೆನ ಮುರಿದಿ ಸೀದಾ ಒಂದು ಬಾಟ್ಲಲ್ಲಿ ಹಾಕೊಂತಾರೆ. ಹಂಗೆ ನಮ್ಮ ಹೀರೋಯಿನ್ ಈ ಕಡೆ ತೋರಿಸ್ತಾರೆ. ಹಂಗೆ ಕಾಡಲ್ಲಿ ನಡ್ಕೊಂಡ್ ಬರ್ತಾವ್ರೆ. ಏನೋ ಸೌಂಡ್ ಆಯ್ತು, ಏನ್ ನೋಡೋಣ ಇರಪ್ಪ ಅಂತ ಈ ಕಡೆ ತಿರುಗ್ತಾರೆ. ನೋಡಿ, ಅವ್ರ ಕಾಲಿಗೆ ಯಾವ್ದೋ ಒಂದು ಕಡ್ಡಿ ಚುಚ್ಕೊಂಡು ಹಂಗೆ ಬಿದ್ದೋಗ್ಬಿಡ್ತಾರೆ. ಈ ಕಡೆ ನಮ್ಮ ಹೀರೋ ಅವ್ರ ಎಂತಿನ ಹುಡುಕ್ತಾವ್ರೆ. ಎಲ್ಲಿದ್ಯಾ ಅನ್ಬಿಟ್ಟು ಹುಡುಕ್ತಾ ಹಂಗೆ ಕತ್ಲೆ ಆಗೋಯ್ತು. ಆ ಕತ್ಲೆಲ್ಲಿ ಹಂಗೆ ಟಾರ್ಚ್ ಹಿಡ್ಕೊಂಡು ಬರ್ತಾವ್ರೆ. ಈ ಕಡೆ ನಮ್ಮ ಹೀರೋಯಿನ್ ಹಂಗೆ ಮಾಡಿ ಎದ್ಬಿಟ್ಟು ಸೀದಾ ಹಂಗೆ ಹೋಯ್ತಾರೆ. ಅಲ್ಲಿ ದೂರದಲ್ಲಿ ಒಂದು ಮನೆ ಕಾಣ್ತಾ ಇದೆ. ಆ ಮನೆ ಮುಂದ್ಗಡೆ ಹೋಗ್ಬಿಟ್ಟು ಬಾಗಿಲು ತಡ್ತಾವ್ರೆ. ಅಲೋ ಪ್ಲೀಸ್, ಯಾರನ್ನ ಇದ್ದೀರಾ, ನನ್ನ ಕಾಪಾಡಿ ಅಂತ. ಬಟ್ ಅಲ್ಲಿ ಯಾವ್ದು ಸೌಂಡ್ ಇಲ್ಲ. ಸರಿ ಅಂತೇಳಿ ನಮ್ಮ ಹೀರೋಯಿನ್ ಹಂಗೆ ಮಾಡಿ ಆ ಮನೆ ಒಳಗಡೆ ಹೋಯ್ತಾರೆ. ಶೂ ಎಲ್ಲ ಓಪನ್ ಮಾಡಿ ಹಂಗೆ ಮಲ್ಕೊಂಡಿದ್ದಾರೆ. ಹಂಗೆ ಈ ಕಡೆ ಯಜಮಾನ್ರನ್ನ ತೋರಿಸ್ತಾರೆ. ಯಜಮಾನ್ ಹಂಗೆ ಹುಡ್ಕೊಂಡ್ ಬಂದ್ರಲ್ಲ, ಅವ್ರ ಹಿಂದ್ಗಡೆ ಏನೋ ಬಂದಂಗಾಯ್ತು. ಹಂಗೆ ಬಚ್ಚಿಕೊಂತಾರೆ ಮರದ ಹತ್ರ. ಬಟ್ ಯಾವ್ದೋ ಒಂಥರ ಜಾಂಬಿ ಇದ್ದಂಗ ಐತೆ. ಅವ್ರನ್ನ ಅಲ್ಲಿ ಅಟ್ಯಾಕ್ ಮಾಡ್ತು. ಹಂಗೆ ಅಲ್ಲಿ ಸೀನ್ ಕಟ್ ಆಯ್ತು. ಈ ಕಡೆ ಹಂಗೆ ನಮ್ಮ ಹೀರೋಯಿನ್ ತೋರಿಸ್ತಾರೆ. ಅವರು ಹಂಗೆ ಮಲಗಿದ್ದಾರೆ. ಬಟ್ ಅವ್ರ ಕೈಯಲ್ಲಿ ಏನೋ ಗಿಡ ಬೆಳೆದರ ಇದೆ. ಎದ್ ನೋಡಿದ್ರೆ ಒಂದ್ ಕನ್ಸು. ಹೆಂಗೋ ಆಚೆ ಹೋಗಿದ ಅವ್ರಿಬ್ರು ಕಾಡು ಮನುಷ್ಯರು ಮನೆ ಒಡೆ ಬಂದ್ರು. ಅವರು ಬಂದು ಕಾಲ್ ನೋಡ್ಬಿಟ್ಟು ಸ್ವಲ್ಪ ಔಷಧಿ ಹಾಕ್ತಾರೆ. ನಮ್ಮ ಹೀರೋಯಿನ್ ಕೇಳ್ತಾರೆ, ಹೌದು ನೀವ್ ಯಾರು ಅಂತ. ನಾವು ಇಲ್ಲೇ ಇದೀವಮ್ಮ, ಕಾಡು ಮನುಷ್ಯರು, ನಮ್ಗೆ ಅಪ್ಪ ಅಮ್ಮ ಯಾರು ಇಲ್ಲ, ಅದಕ್ಕಾಗಿ ನಾನು ನನ್ನ ಮಗ ಇಬ್ರು ಇಲ್ಲೇ ಇದೀವಿ ಅಂತೇಳಿ ಆ ಗಡ್ಡ ಬಿಟ್ಟಿರೋನು ಹೇಳ್ತಾನೆ. ಹಂಗೆ ಈ ಕಡೆ ನಮ್ ಹೀರೋನ್ ತೋರಿಸಿದ್ರು. ಅವನ ಹಿಂದೆ ಏನೋ ಒಂಥರ ಬೇರ್ ತರ ಬರಂಗ್ ಐತಲ್ಲ. ಹಂಗೆ ಅಲ್ಲಿ ಸೀನ್ ಕಟ್ ಆಯ್ತು. ತಿರ್ಗಾ ಈ ಕಡೆ ತೋರಿಸ್ತಾರೆ ನಮ್ಮ ಹೀರೋಯಿನ್. ಬೆಳಗ್ಗೆ ಆಯ್ತು. ನಮ್ಮ ಹೀರೋಯಿನ್ ಹೇಳ್ತಾವ್ರೆ, ಇಲ್ಲ ನಮ್ಮ ಯಜಮಾನ್ರು ನಾನು ಇಬ್ರು ಬಂದ್ವಿ. ಇದ್ದಕ್ಕಿದ್ದಂಗೆ ಅವ್ರು ಕಾಣಿಸ್ತಾ ಇಲ್ಲ. ಅವ್ರನ್ನ ಹುಡುಕಕ್ ಹೋಗ್ಬೇಕು ನಾನಂತ ಎಷ್ಟೋ ಹೇಳ್ತಾರೆ. ಬಟ್ ಆ ಕಾಡು ಮನುಷ್ಯ ಬಿಡ್ತಾ ಇಲ್ಲ. ಇಲ್ಲೆಲ್ಲ ಗೊತ್ತಿಲ್ಲಮ್ಮ ನಿನಗೆ, ಆಚ ಕಡೆ ಫುಲ್ಲು ಡೇಂಜರ್ ಆಯ್ತಾ, ಸುಮ್ನೆ ಇಲ್ಲೇ ಮಲಿಕೋ, ನಾವು ಹುಡ್ಕೊಂಡ್ ಬರ್ತೀವಿ ಅಂತೇಳಿ ಸ್ವಲ್ಪ ಗಡ್ಡ ಮನುಷ್ಯ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಅವ್ರಿಗೆ. ಸರಿ, ಅವ್ರ ಕಾಲ್ಗೆಲ್ಲ ಔಷಧಿ ಹಾಕ್ತಾರೆ. ಬೆಳಗ್ಗೆ ಆಗೋಷ್ಟಲ್ಲಿ ಆ ಗಾಯನೇ ರೆಡಿ ಆಗ್ಬಿಟ್ಟಿರ್ತದೆ. ಈ ಗಡ್ಡ ಮನುಷ್ಯ ಮಗ ಇಬ್ರು ಆಚೆ ಹೋಯ್ತಾರೆ. ಆಚೆ ಹೋಗಿ ಸ್ವಲ್ಪ ಬೇಟೆ ಆಡ್ತಾರೆ. ತಗೊಂಡ್ಬಂದು ಹೀರೋಯಿನ್ಗೂ ಕೊಡ್ತಾರೆ. ಹೀರೋಯಿನ್ ತಿಂತಾರೆ. ಬಟ್ ಹೀರೋಯಿನ್ಗೆ ಅವ್ರ ಯಜಮಾನ್ರ ಮೇಲೆ ಜ್ಞಾನ. ಆ ವಾಕಿ ಟಾಕಿಲ್ ಏನೋ ಸೌಂಡ್ ಬರುತ್ತೆ. ಅದನ್ನ ಎತ್ತಿ ಚೆಕ್ ಮಾಡ್ತಾರೆ. ಬಟ್ ಆ ಕಾಡು ಮನುಷ್ಯ ಅವ್ರನ್ನ ಆಚೆ ಬಿಡಲ್ಲ. ಇಲ್ಲ ಅದು ನಿಮ್ಮ ಯಜಮಾನ್ರಲ್ಲ, ನಿಮ್ಮ ಯಜಮಾನ್ ಇಷ್ಟೊತ್ತಿಗೆ ಇರಲ್ಲಮ್ಮ, ಹೇಳೋ ಅರ್ಥ ಮಾಡ್ಕೋ ಅಂತೇಳಿ ನಮ್ಮ ಹೀರೋಯಿನ್ ಆಚೆ ಹೋಗಕ್ಕೆ ಬಿಡ್ತಾ ಇಲ್ಲ ಅವನು. ಸರಿ, ಹಂಗೆ ನೈಟ್ ಆಯ್ತು. ಎಲ್ಲ ಮಲಗವ್ರೆ. ಯಾವ್ದೋ ಒಂದ್ ಬೇರು ನಮ್ಮ ಹೀರೋಯಿನ್ ಮೇಲ್ ಬಂದ್ಬಿಟ್ಟು ಹಂಗೆ ಬಾಯಿ ಒಳಗಡೆ ಹೋಗಿ ನೋಡ್ತಾ ಇದೆ. ಟಕ್ ಅಂತ ಬಡ್ಕೊಳಕ್ ಹೋಯ್ತಾರೆ. ಆ ಕಾಡು ಮನುಷ್ಯ ಹೆಂಗೋ ಬಂದು ಬಾಯಿ ಬುಚ್ಬಿಡ್ತಾನೆ. ಬಡ್ಕೊಂಬೇಡ, ಸೈಲೆಂಟ್ ಆಗಿರೋ, ಇಲ್ಲಿ ಯಾವ್ದೋ ಒಂದು ಜಾಂಬಿ ಬಂದೈತೆ, ಸುಮ್ನೆ ಅಂತ ಹೇಳ್ತಾರೆ. ಸರಿ ಅಂತೇಳಿ ನಮ್ಮ ಹೀರೋಯಿನ್ ಹಂಗೆ ನಿಂತ್ಕೊಂಡಿರ್ತಾರೆ. ನೋಡಿದ್ರೆ ಆ ಜಾಂಬಿ ಒಳಗಡೆ ಬರುತ್ತೆ. ಇವರು ಎಷ್ಟಾಗುತ್ತೋ ಅಷ್ಟು ಎಲ್ಲಾರು ಸೇರಿ ಫೈಟ್ ಮಾಡ್ತಾವ್ರೆ. ಹಂಗೆ ಮಾಡಿ ಜಗಳ ಮಾಡ್ಕೊಂಡು ಅದನ್ನ ಆಚೆ ಓಡಿಸ್ತಾರೆ. ನೀಟಾಗಿ ನಮ್ಮ ಹೀರೋಯಿನ್ ಮೈ ಎಲ್ಲ ಒರೆಸ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾರೆ. ಯಾಕಂದ್ರೆ ಅದು ಚುಚ್ಚಿದ್ರೆ, ಅದು ಕಚ್ಚಿದ್ರೆ ಇವ್ರಿಗೂ ಏನೋ ಆಗ್ಬಿಡುತ್ತೆ ಅಂತೇಳಿ ಚೆಕ್ ಮಾಡ್ಬಿಟ್ಟು ಬೆಳಗ್ಗೆ ಆಯ್ತು. ಈ ಹುಡುಗ ಏನು ಹೀರೋಯಿನ್ ಹತ್ರ ಮಾತಾಡ್ತಾನೆ ಇಲ್ಲ. ಅವ್ರು ಕೇಳ್ತಾರೆ, ಹೌದು ಈ ಹುಡುಗನ್ಗೆ ಮಾತು ಬರಲ್ವಾ ಅಂತ. ಅದಕ್ಕೆ ಗಡ್ಡ ಮನುಷ್ಯ, ಇಲ್ಲಮ್ಮ ನಾವು ಕಾಡಲ್ಲೇ ಇದ್ವಲ್ಲ, ನಾವಿಬ್ರು ಜಾಸ್ತಿ ಮಾತಾಡೋದೇ ಇಲ್ಲ, ಅದಕ್ಕಾಗಿ ನನ್ನ ಮಗನ್ಗೆ ಜಾಸ್ತಿ ಮಾತು ಬರಲ್ಲ. ನೀನ್ ಯಾವ್ದಕ್ಕೂ ಸ್ವಲ್ಪ ಅವನ ಹತ್ರದಿಂದ ದೂರನೇ ಇರು, ಅವನ ಹತ್ರ ಜಾಸ್ತಿ ಮಾತಾಡಬೇಡ ಅಂತ ಗಡ್ಡ ಮನುಷ್ಯ ಅವ್ರಿಗೆ ವಾರ್ನಿಂಗ್ ಕೊಡ್ತಾನೆ. ಬಟ್ ನಮ್ಮ ಹೀರೋಯಿನ್ ಇದೆಲ್ಲ ಕೇಳಲ್ಲ. ಅವ್ನು ಹೇಳ್ತಾ ಅವನ ಮೇಲೆ ಇನ್ನ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ನಮ್ಮ ಹೀರೋಯಿನ್ಗೆ. ಅವನಿಗೆ ಫೋನ್ ತೋರಿಸೋದು, ನಿನ್ ಸಿಟಿಗೆ ಬಾ, ನಿನ್ಗೆ ಒಳ್ಳೆ ಬಟ್ಟೆ ಸಿಗುತ್ತೆ, ನೀನ್ ಸ್ಕೂಲ್ಗೆ ಹೋಗ್ಬೋದು, ನಿನ್ಗೆ ತುಂಬಾ ಜನ ಫ್ರೆಂಡ್ ಸಿಗ್ತಾರಂತ ಹೀರೋಯಿನ್ ಏನೇನೋ ಹೇಳಿ ಹುಡುಗನ್ ತಲೆ ಕೆಡಿಸ್ತಾ ಅವ್ರ ಈ ಕಡೆ. ಬಟ್ ಇವರೆಲ್ಲ ಹಿಂಗ್ ಮಾತಾಡೋದು ಆ ಕಾಡು ಮನುಷ್ಯನ್ಗೆ ಇಷ್ಟನೇ ಆಗಲ್ಲ. ನಿನ್ಗೆ ಹೇಳಿದೀನಿ ತಾನೆ ಅವನ ಹತ್ರ ಜಾಸ್ತಿ ಮಾತಾಡಬೇಡ ಅಂತ. ತಿರ್ಗಾ ಏನಕ್ಕೆ ಅವನ ಹತ್ರ ಮಾತಾಡ್ತಿದೆ ಅಂತೇಳಿ ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾರೆ. ತಿರ್ಗಾ ಹಂಗೆ ಅಪ್ಪ ಅಮ್ಮಗ ಆ ಕಾಡು ಒಳಗಡೆ ಹೋದ್ರು. ಅಲ್ಲೊಂದ್ ಚಿಕ್ಕ ಓಲೊಂದಿದೆ. ಆ ಓಲಲ್ಲಿನ ಒಂಥರ ಅಣಬೆ, ಚಿಕ್ಕ ಅಣಬೆಗಳಿದೆ. ಆ ಅಣಬೆ ನೆತ್ತಿ ತಿನ್ಕೊಂತಾರ ಅವರು. ಈ ಕಡೆ ನಮ್ಮ ಹೀರೋಯಿನ್ ಫೋನ್ ಎಲ್ಲ ಹೊಡೆದೋಗ್ಬಿಟ್ಟೈತೆ. ಸರಿ ಅಂತೇಳಿ ಆ ಬ್ಯಾಟ್ರಿ ಎಲ್ಲ ಹುಡುಕ್ತಾ ಇರ್ತಾರೆ. ಅಲ್ಲಿ ನೋಡಿದ್ರೆ ಒಂದು ಪುಸ್ತಕ ಇದೆ. ಸರಿ ಅಂತೇಳಿ ಆ ಪುಸ್ತಕ ನೆತ್ತಿ ನೀಟಾಗಿ ಓದ್ತಾರೆ. ಆ ಕಾಡು ಮನುಷ್ಯ ಆ ಕಾಡು ಬಗ್ಗೆ ಬರ್ದಿಕ್ಕವನೆ. ಈ ತರ ಈ ಕಾಡಿಗೆ ಬಂದವ್ರು ಯಾರು ಬದುಕೇ ಇಲ್ಲ. ಈ ಕಾಡಲ್ಲಿ ಒಂದು ದೊಡ್ಡ ದೆವ್ವ ಇದೆ. ದೆವ್ವ ಅಂದ್ರೆ ಅದೇ ಜಾಂಬಿ ಇದ್ದಂಗೆ. ಅದು ಆ ತೂತಲ್ಲಿದೆ. ಅದ್ರ ಮೈಯಲ್ಲಿ ಬೆಳೆಯೋ ಅಣಬೆನ ತಿಂದ್ರೆ ಅದೇನು ಮಾಡಲ್ಲ ಅಂತೇಳಿ ನೀಟಾಗಿ ಬರ್ದಿಕ್ಕವನೆ. ಅಲ್ಲಿ ತೋರ್ಸ್ತಾರ ನೋಡಿ, ಆ ಕಾಡು ಮನುಷ್ಯ ಆ ಅಣಬೆನ ಕಿತ್ಕೊಂಡು ತಿಂತವನೆ. ಅದು ತಿಂದ್ರೆ ಮೈಯಲ್ಲಿ ಅಣಬೆ ಬೆಳೆಯಲ್ಲ. ಇದೆಲ್ಲ
ವಿಷಯ ನಮ್ಮ ಹೀರೋಯಿನ್ ಗೊತ್ತಿಲ್ವಲ್ಲ. ಸರಿ ಹಂಗೆ ಮಾರನೇ ದಿನ ಆಯ್ತು. ನಮ್ಮ ಹೀರೋಯಿನ್ ಸರಿ ನಡೀರಿ ನಮ್ಮ ಯಜಮಾರನ ಹುಡುಕ್ಲೇಬೇಕು ಅಂತೇಳಿ ಆ ಗಡ್ಡ ಮನುಷ್ಯನ ಕರ್ಕೊಂಡಂಗೆ ಸೀದಾ ಆ ಕಾಡು ಒಳಗೆ ಹೋಯ್ತಾರೆ. ಹೋಗ್ಬೇಕಾರೆ ಕೇಳ್ತಾರೆ, ಅಲ್ಲಪ್ಪ ಈ ಕಾಡಲ್ಲಿ ಇಷ್ಟೊಂದು ಅಪಾಯ ಇದೆಯಲ್ಲ, ನೀವ್ಯಾಕೆ ಇಲ್ಲೇ ಇದ್ದೀರಾ, ನೀವೆಲ್ಲ ಸಿಟಿಗೆ ಬಂದ್ಬಿಡಿ ನಾನು ನೋಡ್ಕೋತೀನಿ ಅಂತ ಹೇಳ್ತಾವ್ರೆ. ಸರಿ ಹಂಗೇನು ಹುಡ್ಕೊಂಡು ಹೋಯ್ತಾರಲ್ಲ, ಗಂಡ ನೋಡಿದ್ರೆ ಅಲ್ಲೇ ಬಿದ್ದವನೆ. ಅವ್ನ ಮೈಯೆಲ್ಲ ಫುಲ್ಲು ಅಣಬೆಗಳು ಬೆಳೆದೈತೆ. ಅದನ್ನ ನೋಡಿದ ತಕ್ಷಣ ಹೀರೋಯಿನ್ಗೆ ಫುಲ್ಲು ಶಾಕು. ಅವನಿನ್ನ ಸತ್ತೇ ಇಲ್ಲ. ಅವನು ಅವ್ರ ಹೆಂಡತಿ ಅವ್ನು ಕೇಳ್ತಾವನೆ, ಬೇಬಿ ನನಗೆ ತುಂಬಾ ನೋವಾಗ್ತಾ ಇದೆ, ಪ್ಲೀಸ್ ನನಗೆ ಹೆಂಗಾರು ಸಾವು ಕೊಟ್ಬಿಡು, ನನ್ನ ಸಾಯಿಸ್ಬಿಡು ಅಂತ ಹೇಳ್ತಾವನೆ. ಬಟ್ ಎಂತಿಗೆ ಸಾಯಿಸಕ್ಕೆ ಮನಸ್ಸಲ್ಲಿಂದ ಬರ್ತದೆ. ಆ ಗಡ್ಡ ಮನುಷ್ಯ ಇದ್ನಲ್ಲ ಅವನೇ ಒಂದು ಬಾಣ ಕೊಡ್ತಾನೆ. ಆ ಬಾಣದಲ್ಲ ಹಂಗೆ ಚುಚ್ಕೊಂಡು ಸತ್ತೋಯ್ತಾನ ಅವನು. ಅದನ್ನ ನೋಡಿದ ತಕ್ಷಣ ಎಂತಿಗೆ ಫುಲ್ಲು ಫೀಲಿಂಗ್ ಆಗೋಗುತ್ತೆ. ತಿರ್ಗಾ ಅಲ್ಲಿ ಯಾರೋ ಬರಂಗಾಯ್ತು, ಬಾಬಾ ಸೀದಾ ಬಾ ಅಂತೇಳಿ ಆ ಕಾಡು ಮನುಷ್ಯ ಸೀದಾ ಇವಳನ್ನ ಮನೆ ಕರ್ಕೊಂಡು ಹೊಂಟೋಯ್ತಾನೆ. ಹಂಗೆ ಎಲ್ಲರೂ ಮಲ್ಗವ್ರೆ. ನಮ್ಮ ಹೀರೋಯಿನ್ ಆ ಡ್ರೆಸ್ ನ ಓಪನ್ ಮಾಡಿ ನೋಡಿದ್ರೆ ಆಕ್ಚುಲಿ ಅವಳ ತೊಡೆಲೂ ಅಣಬೆ ಬೆಳೀತಾ ಇದೆ. ಅದನ್ನ ನೋಡಿದ ತಕ್ಷಣ ಅವ್ರಿಗೆ ಫುಲ್ಲು ಶಾಕು. ಇದಕ್ಕೆ ಔಷಧಿ ಆ ಗಡ್ಡ ಮನುಷ್ಯನ್ ಗೊತ್ತು, ಬಟ್ ಅವನು ಕೊಡಲ್ಲ. ಅವರು ಎಷ್ಟೋ ಕೇಳ್ಕೊಂತಾರೆ, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ, ನನಗೇನು ಹಿಂಗಾಗ್ತಾ ಇದೆ ಅಂತ. ಬಟ್ ಅವನು ಏನು ಕೇರೆ ಮಾಡಲ್ಲ. ಈ ಕಡೆ ಹುಡುಗನ್ ತೋರಿಸ್ತಾರೆ. ಆ ಹುಡುಗ ಹಂಗೆ ಮಲ್ಕೊಂಡವನೆ. ನಮ್ಮ ಹೀರೋಯಿನ್ ನಿನಗೇನ ಗೊತ್ತಾ, ಸ್ವಲ್ಪ ಹೆಲ್ಪ್ ಮಾಡ ನನಗೆ ಅಂತ ಅವನ ಹತ್ರ ಮಾತಾಡ್ತಾರೆ. ಬಟ್ ಅವನು ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಲ್ಲ ಅವ್ರಿಗೆ. ಬೆಳಗ್ಗೆ ಆಯ್ತು, ಸೀದಾ ಆ ಹುಡುಗ ಓಡ್ ಬಂದು ನಮ್ಮ ಹೀರೋನ್ಗೊಂದು ಮುತ್ತು ಕೊಟ್ಬಿಟ್ಟು ಬಾಯಿಂದ ಏನೋ ಕೊಡ್ತಾನೆ. ಟಕ್ಕಂತ ಕಾಡು ಮನುಷ್ಯ ಬಂದಲ್ಲ, ಅವನು ಗೊತ್ತಾಗೋಯ್ತು ಆ ಔಷಧಿ ಆ ಅಣಬೆ ಇತ್ತಲ್ಲ, ಚಿಕ್ಕ ಚಿಕ್ಕ ಅಣಬೆಗಳು ಇವಳು ಕೊಟ್ಬಿಟ್ಟ ಅವನು ಅಂತ. ಆ ಚಿಕ್ಕ ಅಣಬೆ ಕೊಟ್ರೇನೆ ಇವಳು ಬದುಕೋದು. ಅವನು ಒಂಥರ ನೋಡ್ಕೊಂಡು ಸುಮ್ಮನೆ ಹೊಂಟೈತಾನೆ. ನಮ್ಮ ಹೀರೋಯಿನ್ ತೋರಿಸ್ಕೊಳಲ್ಲ ಬಾಯಲ್ಲಿ ಏನಿದೆ ಅಂತ. ಆ ಹುಡುಗ ಹಂಗೆ ನಮ್ಮ ಹೀರೋಯಿನ್ ಕರ್ಕೊಂಡವನೆ, ಬಾ ಇಲ್ಲೇನಿದೆ ನಾನು ನಿಂಗೆ ತೋರಿಸಿ ಅನ್ಬಿಟ್ಟು ಸೀದಾ ಬಿಲ್ಲು ಬಾಣ ಬಿಡ್ತಾರೆ. ಅಲ್ಲೊಂದು ಬುಡ ಹಂಗೆ ಆಡ್ತಾ ಇದೆ. ನಮ್ಮ ಹೀರೋಯಿನ್ಗೆ ಗೊತ್ತಾಗೋಯ್ತು ಇಲ್ಲಿರೋದು ಡೇಂಜರ್ ಅಂತ. ಆ ಹುಡುಗ ನಮ್ಮ ಹೀರೋಯಿನ್ ಇಬ್ರು ಒಂದಾಗ್ತಾರಂಗ ಅವ್ರೆ. ಇದನ್ನ ನೋಡಿ ಕಾಡು ಮನುಷ್ಯನಿಗೆ ಇನ್ನೂ ಕೋಪ ಬರ್ತದೆ. ಏನ್ ಮಾಡ್ತಾನೆ ಇವನು ಅಂತ ಗೊತ್ತಿಲ್ಲ. ಈ ಕಡೆ ನಮ್ಮ ಹೀರೋಯಿನ್ಗೆ ಏನೇನೋ ಕೆಟ್ಟು ಕನಸು. ಒಂಥರ ಆ ಮರದ ತರ ಹೋಗೋ ತರ, ಆ ನೀರಿಂದ ಎದ್ದು ಬರೋ ತರ, ಕಣ್ಣಲ್ಲೆಲ್ಲ ಒಂಥರ ರಕ್ತ ಬರೋ ತರ ಎದ್ದು ನೋಡ್ತದೆ. ಇದೆಲ್ಲ ಅವ್ರಿಗೊಂದು ಕನಸು. ಆ ಗಡ್ಡ ಮನುಷ್ಯನು ಮುಂದೆನೆ ಕುಂತವನೆ. ಹಂಗೆ ಹೋಗಿ ಅವನು ಆ ಮರದ ಹತ್ರ ಕುತ್ಕೊಂಡು ಅಳ್ತಾವನೆ, ನನ್ನ ಕ್ಷಮಿಸ್ಬಿಡಿ, ಈ ಹುಡುಗಿಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ ವಿಷಯ ಅಂತ. ಈ ಕಡೆ ನಮ್ಮ ಹೀರೋಯಿನ್ ಆ ಹುಡುಗನ್ನ ರೆಡಿ ಮಾಡ್ತಾಳೆ. ಹೆಂಗಾರು ಮಾಡಿ ನಾವ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲೇಬೇಕು ಅಂತ. ಬೆಳಗ್ಗೆ ಆಯ್ತು, ಆ ಹುಡುಗನ್ನ ಸೀದಾ ಎಬ್ಬಸ್ತಾಳೆ. ಬಾಬಾ ಬೇಗ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲೇಬೇಕು ಬಾ ಅಂತೇಳಿ ಹಿಂಗ್ ಹೋಯ್ತಾರೆ. ಟಕ್ಕಂತ ಗಡ್ಡದವನು ಬಂದ ಅಲ್ಲಿಗೆ. ಅವನ ಕತ್ತಿಗೆನೆ ಚಾಕು ಇಟ್ಬಿಡ್ತಾರೆ ಇವರು. ಇಲ್ಲ ನಾವಿಬ್ರು ಇಲ್ಲಿಂದ ಹೋಯ್ತೀವಿ, ಪ್ಲೀಸ್ ನಮ್ ಗಡ್ಡ ಬರಬೇಡ ಅಂತ. ಬಟ್ ಗಡ್ಡ ಮನುಷ್ಯ ಬಿಡ್ತಾನ, ನನಗ್ ಗೊತ್ತು ಕಣೆ ನನ್ ಮಗನ್ನ ನೀನು ದೂರ ಮಾಡೇ ಮಾಡ್ತೀಯ ಅಂತ. ನಾವ್ ಬಂದ್ವಾ ನೀವ್ ಬಂದ್ವಾ ಇಲ್ಲಿಗೆ, ನಮ್ ಪಾಠಕ್ ನಾವಿದ್ವಿ, ನೀನೇ ಬಂದೆ, ನಿನ್ ಗಂಡ ಸತ್ತ, ನೀನು ಸಾಯ್ತೀಯ, ಅದನ್ನ ಇಬ್ರು ನೋಡ್ತೀವಿ ಅಂತ ಗಡ್ಡ ಮನುಷ್ಯ ಹೇಳ್ತಾನೆ. ಹುಡುಗ ಮಾತ್ರ ಈ ಕಡೆ ಹೋಗೋದ ಆ ಕಡೆ ಹೋಗೋದ ಯೋಚನೆ ಮಾಡ್ದೆ ಹಂಗೆ ನಿಂತವನ್ ಸೆಂಟ್ರಲ್ಲಿ. ಸರಿ ಹುಡುಗನು ಸೀದಾ ಅವ್ರ ಅಪ್ಪನ ಕಡೆ ಹೊಂಟೋದ. ಮನೇಲಿ ಹಂಗೆ ಚಾಕು ಮಸೀತಾ ಅವ್ನು ಕುತ್ಕೊಂಡು ನಮ್ಮ ಹೀರೋಯಿನ್ ಹಂಗೆ ಫಾರೆಸ್ಟ್ ಕಡೆ ಹೋದ್ರು. ಟಕ್ಕಂತ ಜಾಂಬಿ ಅಲ್ಲಿ ಬಂತು. ನಮ್ಮ ಹೀರೋಯಿನ್ಗೆ ಫುಲ್ಲು ಭಯ ಆಗ್ಬಿಟ್ಟಿದೆ. ಈ ಕಡೆ ಅಪ್ಪ ಮಗ ಬೇರೆ ಹಂಗೆ ನಿಂತ್ಕೊಂಡು ಆ ಗಡ್ಡದವನು ಮಗನ್ಗೆ ಬುದ್ಧಿ ಮಾತು ಹೇಳ್ತಾವನೆ. ಸೂಪರ್ ಮಗನೇ, ನೀನೆಲ್ಲ ಅವಳ ಜೊತೆ ಹೋಗ್ಬಿಡ್ತೀಯೋ ಅನ್ಕೊಂಡೆ ನಾನು. ಮಗನ್ ಕೈಯಲ್ಲಿ ಬೇರೊಂದು ಕೊಡ್ಲಿ ಬೇರೆ ಇದೆ, ಮಗ ಏನ್ ಮಾಡ್ತಾನೆ ನೋಡೋಣ ಇರಿ. ಹಂಗೆ ಮಗನ್ ಬಟ್ಟೆ ಎಲ್ಲ ಬಿಚ್ಬಿಟ್ಟು ಸೀದಾ ಮಲಗಿಸ್ಬಿಟ್ಟು ಆ ಕೊಡ್ಲಿ ಎತ್ಕೊಂತಾನೆ ಕೊಚ್ಚಣ ಅಂತ. ಟಕ್ಕಂತ ಅಲ್ಲಿ ನಮ್ಮ ಹೀರೋಯಿನ್ ಬರ್ತಾರೆ. ಯೋ ಏನಯ್ಯ ಮಾಡ್ತಿದ್ಯಾ ಹುಡುಗನ್ನ ಅಂತ. ನಮ್ ಗಡ್ಡ ಮನುಷ್ಯನು ಹಂಗೆ ತಿರುಗಿ ನೋಡ್ತಾನೆ. ನೀನ್ ಬಂದ ಮೇಲೆ ಕಣೆ ಇಷ್ಟೆಲ್ಲ ಆಗಿದೆ ಅಂತೇಳಿ ನಮ್ಮ ಹೀರೋಯಿನ್ ಅವನು ಸಾಯ್ಸಕ್ ಹೋಯ್ತಾನೆ. ತಿರ್ಗಾ ಏಲಿಯನ್ ಬಂತಲ್ಲಿ ಆ ಹುಡುಗ ಆ ಏಲಿಯನ್ ಜೊತೆ ಸೂಪರ್ ಆಗಿ ಫೈಟ್ ಮಾಡ್ತಾವನೆ. ಹಂಗೆ ಮಾಡಿ ನಮ್ಮ ಹೀರೋಯಿನ್ ಹೊಡೆದಾಕ್ಬಿಟ್ಟು ಕೊಚ್ಚಣ ಅಂತ ಹೋಯ್ತಾ ನೋಡಿ. ಟಕ್ಕಂತ ಅವ್ರ ಮಗ ಬಂದು ಚುಚ್ಚಿಬಿಡ್ತಾನೆ. ಲವ್ ಮಗನೇ, ಕೊನೆಗೆ ನನ್ನೇ ಸಾಯಿಸ್ತಾನೋ, ಸ್ವಲ್ಪ ಹುಷಾರಾಗಿ ಇದ್ಕೊಳ್ಳೋ ಈ ಕಾಡಲ್ಲಿ ಅಂತೇಳಿ ಅಪ್ಪ ಅಲ್ಲೇ ಟಿಕೆಟ್. ಸೀದಾ ಹಂಗೆ ನಮ್ಮ ಹೀರೋಯಿನ್ ಆ ಹುಡುಗ ಆ ಮನೆಗೆ ಬಂದ್ರು. ಹೀರೋಯಿನ್ ಹಂಗೋ ಸ್ನಾನ ಮಾಡ್ಕೊಂಡ್ರು. ಇಬ್ರು ಹಂಗೆ ಮಲಗವ್ರೆ. ಹಂಗೆ ಈ ಕಡೆ ಗಡ್ಡ ಮನುಷ್ಯನ್ ತೋರಿಸ್ತಾರೆ. ಸೀದಾ ಆಲ್ರೆಡಿ ಅವ್ನ ಬೆನ್ಮೂಳೆಲ್ಲ ಅಣಬೆಗಳು ಬೆಳ್ಕೊಂಡ್ ಬರ್ತಾ ಇದೆ. ಹಂಗೆ ಹೀರೋಯಿನ್ ತೋರಿಸಿದ್ರು. ಆಕ್ಚುಲಿ ಆ ಜಾಂಬಿ ಆ ಜಗಳದಲ್ಲ ಅವಳನ್ನ ಕಚ್ಚೈತೆ. ಹಂಗೆ ಮಲಿದ್ರಲ್ಲ, ಬೆಳಗ್ಗೆ ಎದ್ದಿ ನೋಡಿದ್ರೆ ಮೈಯೆಲ್ಲ ಅಣಬೆಗಳು ಬೆಳ್ಕೊಂಡ್ಬಿಟ್ಟೈತೆ. ನಮ್ಮ ಹೀರೋಯಿನ್ ಮುಖನ ತೋರಿಸ್ತಾರೆ. ಆ ಕಣ್ಣಲ್ಲಿ ಎಲ್ಲ ಕಡೆ ಅಣಬೆ ಬೆಳ್ಕೊಂಡ್ಬಿಟ್ಟೈತೆ. ಆ ಹುಡುಗನು ಹಂಗೆ ಮಲಗವನೆ. ಯಾಕೆ ಇವಾಗ ಅವರು ಆ ಚಿಕ್ಕ ಅಣಬೆ ತಗೊಂಬಂದು ಕೊಡ್ಬೋದಾಗಿತ್ತಲ್ಲ. ಆಕ್ಚುಲಿ ಆ ಜಾಂಬಿನ ಇವರು ಸಾಯಿಸ್ಬಿಟ್ರಲ್ಲ ಜಗಳದಲ್ಲಿ, ಅದಕ್ಕಾಗಿ ಆ ಚಿಕ್ಕ ಅಣಬೆ ಇವಾಗ ಇಲ್ಲ ಅಲ್ಲಿ. ಈ ಹುಡುಗನು ನಮ್ಮ ಹೀರೋಯಿನ್ ಮಲಗಿಸವನೆ. ಮೈಯೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ಅಣಬೆ ಇವಾಗ. ಹಂಗೆ ಅವಳೇನೋ ಹೇಳ್ತಾವಳೆ, ನನಗೊಂದು ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಾ ಅವ್ರ ಚಾಕುನ ಹಂಗೆ ಬಿಚ್ಕೊಂತವ್ರೆ. ಇವನು ಗೊತ್ತಾಗಿಲ್ಲ ಚಾಕು ಬಿಚ್ಕೊಂಡಿದ್ದು. ಆಕ್ಚುಲಿ ಅವ್ರ ಗಂಡನಿಗೂ ಹಿಂಗೆ ಆಗಿತ್ತು. ಅವನೊಂದು ಬಾಣ ಎತ್ಕೊಂಡು ಚುಚ್ಕೊಂಡು ಸತ್ತ. ಗ್ಯಾಪ್ಕ ಇದೆಯಲ್ಲ, ಇವರು ಈ ಚಾಕು ತಗೊಂಡು ಪಾಪ ಸೂಸೈಡ್ ಮಾಡ್ಕೊಂತಾರನೋ, ಅವ್ನ ನೋವನ್ನ ಹೆಂಗ್ ಅನುಭವಿಸೋದಂತೇಳಿ. ಆ ಮೆಂಟ್ಲನು ಹಂಗೆ ಆಚೆ ಕುಂತವನೆ. ಸೀದಾ ಅವನು ಸಿಟಿಗೆ ಬಂದ. ಪಿಜ್ಜಾ ಬರ್ಗರ್ ಎಲ್ಲ ತಿಂತವನೆ. ಆಕ್ಚುಲಿ ಇವ್ನು ಪಿಜ್ಜಾ ಬರ್ಗರ್ ತಿಂದೇ ಇರಲ್ಲ ಇದ್ರಿಗೂ. ಅದನ್ನ ಫುಲ್ ಆಗಿ ತಿಂದಿಲ್ಲ ಇವನು. ಅರ್ಧಂಬರ್ಧ ಬಿಟ್ಬಿಟ್ಟು ಹಂಗೆ ಮೇನ್ ರೋಡ್ ಹೋಯ್ತಾನೆ. ಇಷ್ಟು ವರ್ಷ ಕಾಡಲ್ಲಿದ್ದ, ಇಲ್ಲಿ ಹೆಂಗ್ ಸರ್ವೆ ಮಾಡ್ತಾನ ಗೊತ್ತಿಲ್ಲ. ಪಾರ್ಟ್ 2 ಬರ್ಲಿ, ಖಂಡಿತ ಹೇಳೋಣ. ಹಂಗೆ ಈ ಚೆನ್ನಾಗಿರೋ ಮೂವಿನ ಮುಗಿಸ್ತಾರೆ. ಮೂವಿ ಚೆನ್ನಾಗಿದ್ರೆ ಜೊತೆಲಿರಿ, ನೆಕ್ಸ್ಟ್ ಒಂದು ಒಳ್ಳೆ ಮೂವಿ ನೋಡೋಣ. ಹಲೋ ಸರ್, ಮೇಡಮ್ ಅವರೇ, ಎಲ್ಲರೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.